ಮಮ್ಮಿ ಹೆಣ್ಣು ನೋಡೋ ಶಾಸ್ತ್ರ ಯಾವ ತೊಂದರೆನೂ ಇಲ್ಲದೆ ನಡೆಯುತ್ತಲ್ವಾ? ಚಚೆ, ಅಂಥದ್ದೇನೂ ಆಗಲ್ವೇ? ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ಶಾಸ್ತ್ರಗಳೆಲ್ಲ ಹೆಸರಿಗಷ್ಟೇ. ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಅವರು 100% ಫಿಕ್ಸ್ ಆಗಿ ಹೋಗಿದ್ದಾರೆ. ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮಮ್ಮಿ. ಇಲ್ಲ ಅಂತಿಲ್ಲ, ನನ್ನ ಟೆನ್ಷನ್ ಎಲ್ಲ ಹಾಡಿನ ಬಗ್ಗೆನೆ. ಅಲ್ಲೇನಾದರೂ ಅವರು ನನ್ನ ಹಾಡು ಅಂದರೆ ನನ್ನ ಪರಿಸ್ಥಿತಿ ಏನು? ಶತಕೋಟಿ ದರಿದ್ರಕ್ಕೂ ಅನಂತ ಕೋಟಿ ಉಪಾಯ ಇರತ್ತೆ. ನಾನೇನಾದ್ರೂ ಪ್ಲಾನ್ ಮಾಡ್ತೀನಲ್ಲ, ನೀನ್ ಸುಮ್ನೆ ಹಾಡಿನ ಬಗ್ಗೆ ಯೋಚನೆ ಮಾಡ್ಬೇಡ. ಹೆಣ್ಣು ನೋಡೋ ಶಾಸ್ತ್ರ ಪೂರ್ತಿಯಾಗಿ ಅವ್ರಿಲ್ಲಿಂದ ಹೋಗೋ ತನಕ ಯಾವ ರೀತಿ ಸಮಸ್ಯೆಯನ್ನು ಬರ್ದಿದ್ದ ಹಾಗೆ ಕಾಪಾಡು ಕೃಷ್ಣ. ಹೆಣ್ಣು ನೋಡುವಾಗ ಹಾಡು ಹಾಡೋ ಪರಿಸ್ಥಿತಿ ಬರ್ದಿರೋ ಹಾಗೆ ಮಾಡು ಕೃಷ್ಣ. ಅಖಿಲ್ ಅವ್ರು ಹುಟ್ಟಿದ ಹಬ್ಬ ಮುಗಿತಿದ್ದ ಹಾಗೆ ನನ್ನ ಹಾಡಿನ ವಿಷಯ ಅಖಿಲ್ ಅವ್ರಿಗೆ ಹೇಳ್ಬಿಡ್ತೀನಿ. ಹಲೋ, ಹೇಳ್ರಿ. ಶ್ಯಾಮ, ಏನ್ ಮಾಡ್ತಿದ್ದೆ? ಕೃಷ್ಣನ್ ಹತ್ರ ಮಾತಾಡ್ತಾ ಇದ್ದೆ. ಏನ್ ಮಾತಾಡ್ತಿದ್ದೆ? ಏನೋ ಮಾತಾಡ್ತಿದ್ದೆ ಬಿಡಿ. ನೀವ್ಯಾಕೆ ಫೋನ್ ಮಾಡಿದ್ದು? ಆಫೀಸಲ್ಲಿ ಫ್ರೀ ಆಗಿದ್ದೀರಾ ಏನು? ಇಲ್ಲ, ನಾನು ತುಂಬಾ ಬ್ಯುಸಿನೇ ಇದ್ದೀನಿ. ಮತ್ತೆ ಫೋನ್ ಯಾಕೆ ಮಾಡಿದ್ದು? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಶ್ಯಾಮ. ಮುಖ್ಯವಾದ ವಿಷಯನಾ? ಏನು? 2-3 months ಬ್ಯಾಕ್ ನೀನ್ ನಿನ್ ಓನ್ ರೆಸಿಪಿಯಿಂದ ಮಶ್ರೂಮ್ ಮಸಾಲ ಮಾಡಿದ್ದೆ, ನೆನ್ಪಿದ್ಯಾ? ಹಾ, ನೆನ್ಪಿದೆ. ಆ ಮಸಾಲ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು ಅಲ್ವಾ? ಹೌದು ರೀ, ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ನಮ್ ಕಂಪನಿಯಿಂದ ಆ ಮಸಾಲ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ ಶೆಫ್ಗೆ, ನಮ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಆ ರೆಸಿಪಿ ಬಗ್ಗೆ ನೀನ್ ಡೆಮೋ ಕೊಡಬೇಕು. ಹಾಗೆ ಆಗ್ಲಿ. ಯಾವಾಗ ಡೆಮೋ ಕೊಡಬೇಕು? ಯಾವತ್ತೂ ಅಲ್ಲ, ಇವತ್ತೇ. ಲಂಚ್ ಆದ್ಮೇಲೆ ಡೆಮೋ ಪ್ರೋಗ್ರಾಮ್, ಓಕೆ ಅಲ್ವಾ? ಓಕೆ ರೀ. ನಾನವತ್ತು ಆ ರೆಸಿಪಿ ಬರ್ಕೋ ಅಂತ ಹೇಳಿದ್ನಲ್ಲ, ಯಾವ್ದಾದ್ರೂ ಬುಕ್ಕಲ್ಲಿ ಬರ್ದಿಟ್ಯಾ? ಹಾ, ಬರ್ದಿಟ್ಟಿದ್ದೀನಿ. ಗುಡ್. ಆ ಬುಕ್ ತಗೊಂಡ್ ಬಾ. ಆಸ್ ಇಟ್ ಈಸ್ ಆ ರೆಸಿಪಿ ಡೆಮೋ ಕೊಟ್ಟೆ ಅಂದ್ರೆ ಮಶ್ರೂಮ್ ಮಸಾಲ ಸ್ಪೆಷಲ್ ಆಗಿರುತ್ತೆ, ಓಕೆನಾ? ಓಕೆ ರೀ. ಏನ್ರಿ, ಹೇಗೂ ಲಂಚ್ ಟೈಮಿಗೆ ಬರ್ತೀನಲ್ಲ, ಹಾಗೆ ಬರ್ತಾ ನಿಮ್ಗೆ ಕ್ಯಾರಿಯರ್ ತಗೊಂಡ್ ಬರ್ತೀನಿ. ಹಾ, ಓಕೆ. ಹ್ಯಾಪಿಯಾಗಿ ತಗೊಂಡ್ ಬಾ, ಒಟ್ಟಿಗೆ ತಿನ್ನೋಣ. ಓಕೆ ಶ್ಯಾಮ, ಇಡ್ತೀನಿ. ಬಾಯ್. ಬಾಯ್ ರೀ. ಡೆಮೋ ಕೊಡಕ್ಕೆ ಆಫೀಸಿಗೆ ಹೋಗ್ತಿದ್ದೀನಿ. ಅದು ಎಲ್ರಿಗೂ ಇಷ್ಟ ಆಗಿ ಅಖಿಲ್ ಅವ್ರ ನಂಬಿಕೆ ಉಳಿಯೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಅಕ್ಕ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಡಿಗೆ ಬೇಗ ಬೇಗ ಮುಗಿಯತ್ತೆ. ಯಾಕಪ್ಪ ಅಷ್ಟು ಬೇಗ ಮುಗಿಬೇಕು? ಆಫೀಸ್ಗೆ ಲಂಚ್ ತಗೊಂಡು ಹೋಗ್ಬೇಕಕ್ಕ. ಅವರು ಫೋನ್ ಮಾಡಿದ್ರು. ಏನು, ಲಂಚ್ ತಗೊಂಡ್ ಬಾ ಅಂತ ಅಖಿಲ್ ಫೋನ್ ಮಾಡಿದ್ನಾ? ಲಂಚ್ ತರಕ್ಕಲ್ಲ ಅತ್ತೆ, ಮಶ್ರೂಮ್ ಮಸಾಲಾನ ಲಾಂಚ್ ಮಾಡಬೇಕು ಅನ್ಕೊಂಡಿದಾರಂತೆ. ಅದಕ್ಕೆ ಅವ್ರಿಗೆಲ್ಲ ಡೆಮೋ ಕೊಡೋಕೆ ನನ್ನ ಬಾ ಅಂದಿದ್ದಾರೆ. ಹೌದಾ? ಅವತ್ ನೀನು ಮಶ್ರೂಮ್ ಮಸಾಲ ತುಂಬಾನೇ ಚೆನ್ನಾಗಿ ಮಾಡಿದ್ಯಲ್ವಾ, ಅದಕ್ಕೆ ಬರಕ್ ಹೇಳಿರ್ತಾನೆ. ಹೌದು ಅತ್ತೆ,
ಹೇಗೋ ಆಫೀಸಿಗೆ ಹೋಗ್ತಿದ್ದೀನಲ್ವಾ ಅಂತ ಲಂಚ್ ತಗೊಂಡು ಹೋಗ್ತೀನಿ. ಹೌದು, ಅವತ್ತು ಆ ಮಸಾಲ ಹೇಗ್ ಮಾಡಿದ್ಯೋ ಆ ರೆಸಿಪಿ ನೆನಪಿದ್ಯಾ ನಿನಗೆ? ಅವ್ರು ಹೇಳಿರೋದೆಲ್ಲ ನಾನು ಬರ್ದಿಟ್ಟಿದ್ದೀನಿ ಅತ್ತೆ. ನನ್ನ ರೂಮಲ್ಲೇ ಎಲ್ಲೋ ಇರಬೇಕು ಆ ಬುಕ್ಕು. ಆ ಬುಕ್ ತಗೊಂಡು ಹೋಗಿ ಅದನ್ನ ನೋಡ್ಕೊಂಡೆ ಅವ್ರಿಗೆ ಡೆಮೋ ಕೊಡ್ತೀನಿ. ಹೌದು, ಡೆಮೋ ಇಂಗ್ಲಿಷಲ್ಲೇ ಕೊಡ್ತೀಯ ಅಲ್ವಾ? ಹೌದತ್ತೆ. ಆವತ್ತು ನೀನು ಪರ್ಸ್ ಬಗ್ಗೆ ಬಡಬಡ ಅಂತ ಇಂಗ್ಲಿಷಲ್ಲಿ ಮಾತಾಡ್ತಿದ್ರೆ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಿತ್ತು ಗೊತ್ತಾ? ಇವತ್ತು ನೀನು ಕೊಡೋ ಡೆಮೋನ್ ಕೂಡ ನಾನು ನೋಡಬೇಕು ಅಂತ ಅನ್ನಿಸ್ತಿದೆ. ನಾನು ಕೂಡ ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ. ಸರಿ ಅತ್ತೆ, ಬನ್ನಿ. ಮೊದಲು ನೀನು ಹೋಗಿ ಆ ರೆಸಿಪಿ ಬರ್ದಿರೋ ಬುಕ್ ಎಲ್ಲಿದೆ? ಆ ರೆಸಿಪಿ ಕ್ಯಾರಿಯರ್ ರೆಡಿ ಮಾಡ್ತಿದ್ದೀರಾ? ಶ್ಯಾಮ ಅತ್ತೆ ಇಬ್ರು ಆಫೀಸಿಗೆ ಹೋಗ್ತಿದ್ದಾರೆ. ಹೌದಾ? ಅಖಿಲ್ ಅವ್ರಿಗೆಲ್ಲ ಲಂಚ್ ತಗೊಂಡು ಹೋಗ್ತಿದ್ದೀರಾ? ಅಲ್ಲ, ಶ್ಯಾಮ ಮಶ್ರೂಮ್ ಮಸಾಲ ಬಗ್ಗೆ ಡೆಮೋ ಕೊಡಕ್ಕೆ ಹೋಗ್ತಿದ್ದಾಳೆ. ಅದನ್ನ ನೋಡಕ್ಕೆ ನಾನು ಹೋಗ್ತಿದ್ದೀನಿ. ಹೌದಾ? ಡೆಮೋ ಕೊಡೋದಕ್ಕೆ ಹೋಗ್ತಿದ್ಯಾ ಶ್ಯಾಮ? ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಆಲ್ ದಿ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು ಅಕ್ಕ. ಬನ್ನಿ ಅತ್ತೆ. ಹೋಗಿ ಬರ್ತೀವಿ. ಹೋಗು ಹೋಗು, ಅಲ್ಲಿ ಡೆಮೋ ಕೊಡೋಕ್ಕಾಗದೆ ಮುಖ ಸಣ್ಣ ಮಾಡ್ಕೊ. ಮರ್ಯಾದೆ ಹೋಯ್ತು ಅಂತ ಅತ್ತೆ ಹತ್ರ ಬೈಸ್ಕೊಂಡು ಅಳ್ತಾ ಮನೆಗೆ ಬಾ.
ಅಖಿಲ್, ಹಾಂ ಕೆಲಸ ಮಾಡ್ತಿದ್ರೆ ಹಸುವಾದ್ರೂ ಗೊತ್ತಾಗಲ್ವಾ? ಟೈಮ್ ಆಗಲೇ 1:30 ಆಗಿದೆ. ನಡಿ ಲಂಚ್ಗೆ ಹೋಗೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನನಗೆ ಹಸುವಾಗ್ತಿದೆ ಕಣೋ. ನಾನು ಬೆಳಗ್ಗೆ ಟಿಫನ್ ಕೂಡ ಸರಿಯಾಗಿ ಮಾಡಿಲ್ಲ. ನಮ್ಮ ಆಫೀಸಲ್ಲಿ ಸಿಗೋ ಫುಡ್ನ ಹಸಿವಿದ್ದಾಗಲೇ ತಿನ್ನಬೇಕು, ಆಮೇಲೆ ಚೆನ್ನಾಗಿರೋದಿಲ್ಲ. ನಿಜ ಕಣೋ ಅಖಿಲ್. ಆ ಶೆಫ್ ನಮ್ಮ ಹತ್ರ ಜಾಬ್ ಕೇಳ್ಕೊಂಡು ಬಂದಾಗ ಅವನು 2-3 ವೆರೈಟಿ ಡೆಮೋ ಮಾಡಿ ತೋರಿಸಿದ್ದ. ಅದು ಚೆನ್ನಾಗಿತ್ತು. ಇನ್ನೂ ಎಷ್ಟೋ ವೆರೈಟೀಸ್ ಅವ್ನು ಗೊತ್ತಿರ್ಬೋದು ಅಂದ್ಕೊಂಡು ಅವನಿಗೆ ಜಾಬ್ ಕೊಟ್ವಿ. ಆದರೆ ಅವನಿಗೆ ಬರೋದೇ ಆ 2-3 ಐಟಮ್ಸು. ಅದನ್ನೇ ರಿಪೀಟಾಗಿ ಮಾಡಿ ಮಾಡಿ ಸಾಯಿಸ್ತಾ ಇದ್ದಾನೆ ಕಣೋ. ಹಾಗಾದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನಿನಗೆ ಒಳ್ಳೆ ಫುಡ್ ತಿನ್ನಿಸ್ತೀನಿ. ನಿಂದು ಕೂಡ ಸೇಮ್ ಫೀಲಿಂಗಾ? ಇಲ್ಲಿನ ಫುಡ್ ಇಷ್ಟ ಆಗದೆ ಹೊರಗಿಂದ ಆರ್ಡರ್ ಮಾಡಿದ್ಯಾ? ಅಣ್ಣ ಅದೇನಿಲ್ಲ ಅಣ್ಣ, ಶ್ಯಾಮ ಲಂಚ್ ತೊಗೊಂಬರ್ತಿದ್ದಾಳೆ. ಅಣ್ಣ ತಮ್ಮಂದ್ರಿಬ್ರು ಕೆಲ್ಸ ಬಿಟ್ಬಿಟ್ಟು ಹರಟೆ ಹೊಡಿತಿರೋ ಹಾಗಿದೆ. ಮಮ್ಮಿ, ಏನು ಸಡನ್ ವಿಸಿಟ್ಟು? ನಾನು ಅಖಿಲ್ ಹೇಗೆ ವರ್ಕ್ ಮಾಡ್ತಿದ್ದೀವಿ ಅಂತ ನೋಡಿ ಡ್ಯಾಡಿ ಕಂಪ್ಲೇಂಟ್ ಮಾಡೋದಕ್ಕೆ ಬಂದ್ರಾ? ಇಲ್ಲಪ್ಪ, ನನ್ ಸೊಸೆಗೆ ನಿಮ್ ಹತ್ರ ಏನಾದ್ರೂ ಕೆಲ್ಸ ಸಿಗತ್ತೇನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಹೋಯ್ತು. ಯುವರಾಣಿ ಕೆಲಸ ಕೊಡಿ ಅಂತ ಮಹಾರಾಣಿ ಕೇಳ್ತಿರೋ ಹಾಗಿದೆ. ಲಂಚ್ ಅಲ್ಲ. ಈಗ ನಾನು ಮಾಡಿದ್ದು ಲಂಚೇ ಅಲ್ವಾ? ಅದು ಕೂಡ ನಿನ್ಗೆ ಹೇಳೇ ಮಾಡಬೇಕಾ? ನಾನು ಕೇಳಿದ್ದು ಅದ್ರ ಬಗ್ಗೆ ಅಲ್ಲ. ಮತ್ಯಾವ್ದ್ರ ಬಗ್ಗೆ? ಆಫೀಸಲ್ಲಿ ಶ್ಯಾಮನಿಂದ ಡೆಮೋ ಕೊಡಿಸ್ತಿದ್ದೀರಂತೆ. ಶ್ಯಾಮನ್ ಜೊತೆಗೆ ಅತ್ತೆ ಕೂಡ ಬಂದಿದಾರಂತೆ. ನಾನ್ ಬರಬಾರ್ದಾ? ನಿನ್ನ ಬರಬೇಡ ಅಂತ ಯಾರಂದ್ರು ಐಶ್ವರ್ಯ? ನೀನು ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಆಲ್ರೆಡಿ ಹೊರಟಾಗಿದೆ. ಹೊರಟ ಮೇಲೆ ಬರ್ಬೋದಾ ಅಂತ ಕೇಳ್ತಿದ್ಯಾ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನೀಗ ನಿಮ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು ಆಫೀಸ್ಗೆ? ಹಾಗೆ ನಾನು ಯಾವಾಗ ಹೇಳಿದೆ? ಸರಿ, ನೀನು ಬೇಗ ಬಾ, ನನಗೆ ತುಂಬ ಕೆಲಸ ಇದೆ. ಡೆಮೋ ಎಷ್ಟು ಗಂಟೆಗೆ? ಒಂದು ಹಾಫ್ ಆನ್ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಬರ್ತೀನಿ. ಹಾಂ. ಶ್ಯಾಮ, ನಿನಗೆ ಆಫೀಸಲ್ಲಿ ಎಲ್ಲರ ಮುಂದೆ ಅವಮಾನ ಆಗ್ತಾ ಇದ್ರೆ ಅದನ್ನ ನೋಡಿ ಎಂಜಾಯ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಅಖಿಲ್, ಇನ್ನೂ ಟೈಮ್ ಆಗತ್ತೇನಪ್ಪ? ಯಾರಾದ್ರೂ ಬರ್ಬೇಕಾ? ಹೌದು ಮಮ್ಮಿ, ಮಾರ್ಕೆಟಿಂಗ್ ಕಂಪನಿಗೆ ಸಂಬಂಧಪಟ್ಟಿರೋ ಚೇರ್ಮನ್ ಒಬ್ರು ಬರಬೇಕು. ಅವ್ರು ಬಂದರೆ ಡೆಮೋ ಸ್ಟಾರ್ಟ್ ಮಾಡ್ಬೋದು. ಶ್ಯಾಮ, ಡೆಮೋ ಮಾತ್ರ ಎಂಥ ಪರಿಸ್ಥಿತಿ ಬಂದರೂ ಸಕ್ಸಸ್ ಆಗಬೇಕು. ಇದು ತುಂಬ ದೊಡ್ಡ ಡೀಲ್. ಈ ಮಾರ್ಕೆಟಿಂಗ್ ಕಂಪನಿಯವ್ರಿಗೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಫಾರಿನ್ ಕಂಟ್ರೀಸ್ನಲ್ಲೂ ತುಂಬ ಬ್ರಾಂಚ್ಗಳಿವೆ.
ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಬಾ. ಶ್ಯಾಮ, ನೀನು ಹೋಗಿ ಡೆಮೋ ಕೊಡು. ಆಲ್ ದಿ ಬೆಸ್ಟ್ ಶ್ಯಾಮ. ಥ್ಯಾಂಕ್ಸ್ ರೀ. ನೀನ್ ಮಾಡೋ ಪ್ರತಿ ಕೆಲ್ಸದಲ್ಲೂ ನಿನಗ್ ವಿಜಯ ಸಿಗುತ್ತೆ ಶ್ಯಾಮ. ನನಗೆ ಆ ನಂಬಿಕೆ ಇದೆ. ಧೈರ್ಯವಾಗಿ ಹೋಗು. ನನಗೆ ಆಶೀರ್ವಾದ ಮಾಡಿ ಅತ್ತೆ. ಆಲ್ ದಿ ಬೆಸ್ಟ್. ಹೋಗಮ್ಮ. ಸರಿ. ಅಖಿಲ್, ಐಶ್ವರ್ಯ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ ಅತ್ತೆ. ಇಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ರೆ ನೀನು ನಮ್ ಜೊತೆನೆ ಬರ್ಬೋದಿತ್ತಲ್ವಾ ಐಶ್ವರ್ಯ? ಆಲ್ರೆಡಿ ನನಗೆ ಬ್ಯೂಟಿ ಪಾರ್ಲರಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಅತ್ತೆ. ಆದ್ರೆ ಯಾವುದೋ ಟಿವಿ ಸೀರಿಯಲ್ ಹೀರೋಯಿನ್ ಬಂದ್ಲು ಅಂತ ನನ್ನ ಸ್ಲಾಟನ್ನ ಕ್ಯಾನ್ಸಲ್ ಮಾಡಿ ಅವರು ಕೊಟ್ರು. ಹೇಗೂ ಟೈಮ್ ಇದೆಯಲ್ಲ ಅಂತ ಇಲ್ಲಿಗೆ ಬಂದೆ. ನೀನು ಕೂಡ ಯಾವುದಾದ್ರೂ ಸ್ಟೇಜ್ ನಾಟಕ ಮಾಡೋಳು ಅಂತ ಹೇಳಬೇಕಿತ್ತು. ಬೇರೆ ಯಾರ್ದಾದ್ರೂ ಸ್ಲಾಟ್ ಕ್ಯಾನ್ಸಲ್ ಮಾಡಿ ನಿನಗೂ ಕೊಡ್ತಿದ್ರು. ಅಂದರೆ ಸೆಲೆಬ್ರಿಟೀಸ್ಗೆ ಅಂತ ಹಾಗೆ ಹೇಳಕ್ಕೆ ಬಂದೆ. Good afternoon to you all. Today we are going to make mushroom masala. Now I'll be explaining the qualities and procedure to make mushroom masala. The main ingredients are as follows: